ಫ್ರೆಂಡ್ಸ್, ಏನಪ್ಪ ಅಂತಂದರೆ ಸ್ವಲ್ಪ ಜನ ಹೆಂಗೆ ಅಂತಂದರೆ ನಮ್ಮಿಂದನೇ ಸಹಾಯ ತಗೊಂಡು ಲಾಸ್ಟಲ್ಲಿ ನಮ್ಮ ಕಷ್ಟ ಬಂದಾಗ ನಾವು ಫೋನ್ ರಿಸೀವ್ ಮಾಡಲ್ಲ. ಇದು ಯಾಕಪ್ಪ ಹೇಳ್ತೀನಿ ಅಂತಂದರೆ, ನಂದು ಬೆಂಜು ರೆಡಿಯಾಗಿ ಆಲ್ಮೋಸ್ಟ್ ಒಂದು 2.5-3 ತಿಂಗಳಾಯಿತು. 3 ತಿಂಗಳಿಂದ ಗಾಡಿ ತರೋಕ್ಕಾಗಿಲ್ಲ. ಯಾಕಂದರೆ ಇದೇ ಪರಿಸ್ಥಿತಿಗೆ ಕೊಡ್ತೀನಿ ಅಂದವರು ಕೊಡ್ತಾಯಿಲ್ಲ, ಕೊಡಬೇಕಾದವರು ಕೊಡ್ತಾಯಿಲ್ಲ. ನನಗೆ ಆಗಲಿ ನಮ್ಮ ಅಪ್ಪವ್ರಿಗೆ ಆಗಲಿ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಅದರಿಂದ ತರೋಕ್ಕಾಗಿಲ್ಲ ಅಷ್ಟೇ. ಅದು ಹೇಳ್ಕೊಳಬಾರ್ದು. ಯಾಕಂದರೆ ಸ್ವಲ್ಪ ಜನ ಭರವಸೆ ಅಂದರೆ ಕೊಡ್ತೀನಿ, ಗಾಡಿ ಬಿಡಿಸ್ಕೊಂಬ ಅಂತ ಎಷ್ಟೋ ಸತಿ ಹೇಳಿದ್ರು. ಒಬ್ಬರು ಆದರೆ ಟೈಮ್ಗೆ ಒಬ್ಬರು ಫೋನ್ ರಿಸೀವ್ ಮಾಡ್ತಾಯಿಲ್ಲ. ನಾವು ಬೇರೆಯವ್ರ ಕಷ್ಟಕ್ಕಾಗಿದ್ದೀವಿ, ನಮ್ಮ ಕಷ್ಟಕ್ಕೆ ಯಾರೂ ಆಯ್ತಾಯಿಲ್ಲ. ಅದೇ ಬೆಂಜಿನ್ ಅಂತ ಕೇಳ್ತಾಯಿದ್ರಲ್ಲ, ಅದಕ್ಕೆ ಹೇಳ್ತಾಯಿದ್ದೀನಿ ಅಷ್ಟೇ. ಬೆಂಜ್ ರೆಡಿಯಾಗಿ ಆಲ್ಮೋಸ್ಟ್ ಒಂದು 3 ತಿಂಗಳಾಯಿತು. ನೋಡೋಣ, ಇನ್ನೂ 1 ತಿಂಗಳಾಗುತ್ತೋ, 2 ತಿಂಗಳಾಗುತ್ತೋ, 3 ತಿಂಗಳಾಗುತ್ತೋ, ಇಲ್ಲ 1 ವರ್ಷನೇ ಆಗ್ತಿತ್ತು. ಒಟ್ಟನ್ನ ತಗೊಂಬರ್ತೀನಿ, ಸ್ವಲ್ಪ ಲೇಟು ಅಷ್ಟೇ. ದಯವಿಟ್ಟು ಇನ್ನು ಯಾರೂ ಬೆಂಜಲ್ ಅಂತ ಕೇಳಬೇಡಿ. ಅದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ ಅನಿಸುತ್ತೆ. ಸುಮ್ಮನೆ ನೀವು ಕೇಳ್ತಾ ನನಗೂ ಸುಮ್ಮನೆ ಬೇಜಾರು, ಮತ್ತು ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನಿಗೂ ಬೇಜಾರು. ಯಾಕಂದರೆ ನಮಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಮಾಡೋವಂಥವ್ರು ಯಾರೂ ಇಲ್ಲ. ಹೆಲ್ಪ್ ಮಾಡೋರು ಫ್ಯಾಮಿಲಿನಾಗಲಿ, ರಿಲೇಷನ್ಸಲ್ಲಾಗಲಿ, ಫ್ರೆಂಡ್ಸ್ಗಳಲ್ಲಾಗಲಿ ಎಲ್ಲ ಒಂದು ಮಾತು ಭರವಸೆ ಕೊಡ್ತಾರೆ ಅಷ್ಟೇ. ಮಾಡ್ತೀನಿ, ತಿರ್ಗಿ ಆಮೇಲೆ ಫೋನ್ ಎತ್ತಲ್ಲ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಟೈಮ್ ಸರಿ ಇಲ್ಲ ಅಷ್ಟೇ. ಅದರಿಂದ ಅಷ್ಟೇ, ನಾನು ದುಡಿಬೇಕು, ನಾನು ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಮ್ಮ ಅಪ್ಪನೂ ಕೆಲ್ಸಕ್ಕೆ ಹೋಗಲ್ಲ, ನಮ್ಮ ಅಮ್ಮ ಮಾಮೂಲಿ ಮನೇಲಿರ್ತಾರೆ. ಅದೇನು ಹೇಳ್ಕೊಳೋ ಅವಶ್ಯಕತೆ ಏನಿಲ್ಲ. ಹೇಳ್ಕೊಂಡ್ರೆ ಇವು ನೋಡಪ್ಪ ಹೇಳ್ಕೊಂತಾರೆ, ಏನೋ ಯಾರನ್ನ ಹೆಲ್ಪ್ ಮಾಡಲಿ ಆ ಥರ ಉದ್ದೇಶ ಅಂತೂ ನನಗಂತೂ ಇಲ್ಲ. ನಾನು ದುಡಿತಾಯಿದ್ದೀನಿ, ಮಾಡ್ತಾಯಿದ್ದೀನಿ. ನೋಡೋಣ, ದೇವ್ರಿಗೆ ಯಾವಾಗ ನಮ್ಗೆ ಕೊಡಬೇಕು ಆದವ್ರಿಗೆ ಮನಸ್ಸು ಬಂದು ಕೊಡ್ತಾರೋ ಅಂಥವ್ರಿಗೂ ನಾನೇನು ಇದು ಮಾಡೋಕ್ಕೆ ಹೋಗಲ್ಲ. ಸರಿ ಫ್ರೆಂಡ್ಸ್, ಇನ್ನು ನೋಡೋಣ. ಇವಾಗ ಗಾಡಿ ಹೋಗಬೇಕು. ಗಾಡಿ ಎಲ್ಲಿ ಎಷ್ಟು ರೆಡಿ ಆಯ್ತು ಅಂತ ಗೊತ್ತಿಲ್ಲ. ಇನ್ನು ಪೇಂಟು ಮಾಡೋಕ್ಕೆ ಬಿಟ್ಟಿದ್ದೀನಿ. ನಿಜ, ನಾನು ಒಂದು ಕೆಲಸಕ್ಕೆ ಅಂತ ಬಿಟ್ಟು ಒಂದು 2-3 ಕೆಲಸ ಆಯಿತು. 40,000 ನನ್ನ ಜಾಬಲ್ಲಿ ಇದ್ದಿದ್ದು. ಇಲ್ಲಿ ನೋಡ್ರೆ ಹತ್ತತ್ರ 1 ಮೇಲೆ ಹೋಗ್ತೈತೆ. ಹೆಂಗೋ ದೇವ್ರ ದಯಿಂದ ಅಡ್ಜಸ್ಟ್ ಆಗ್ತಾಯಿದೆ. ನೋಡೋಣ, ಅದು ಬಿಡಿಸ್ಕೊಂಬಂದು ಅಲ್ಲೇ 1 ವಾರ ಅಂತೇಳಿ ಅಲ್ಲೇ 15 ದಿವಸ ಆಯ್ತು ಗಾಡಿ ಬಿಟ್ಟು. ಆ ಗಾಡಿ ತಿರ್ಷ್ಟು ದುಡ್ಕೊಂಬೋದಾಯಿತು. ಏನೂ ಮಾಡೋಕ್ಕಾಗಲ್ಲ. ತಿರ್ಗಿ ಯಾವಾಗಲೂ ನಿಲ್ಲಿಸ್ಲೇಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಈಗ ಒಂದೇ ಸತಿ ಎಲ್ಲ ಕೆಲಸ ಮಾಡಿಸ್ತಾಯಿದ್ದೀನಿ. ಏನೋ ಒಂದು ಆತೈತೆ, ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ಯಾರನ್ನ ಹೆಲ್ಪ್ ಮಾಡ್ತಾರೆ, ನೋಡೋಣ. ಸರಿ ಫ್ರೆಂಡ್ಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಯಾಕಂದರೆ ಬೆಂಜ್ ಬಗ್ಗೆ ಕೇಳ್ತಾ ಇದ್ರಲ್ಲ, ಅದಕ್ಕೇ ಈಗ ಒಂದು ಆನ್ಸರ್ ಕೊಟ್ಟಿದ್ದು ಅಷ್ಟೇ.